ಗುಡ್ ಮಾರ್ನಿಂಗ್. ಇವತ್ತು 3ನೇ ಆಷಾಢ ಶುಕ್ರವಾರ. ನಾನು ಮತ್ತು ಆಲ್ಮೋಸ್ಟ್ 7 ಕಿಲೋಮೀಟರ್ಸ್ ರನ್ ಮುಗಿಸಿದ್ದೀವಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ. ಇನ್ಸ್ಟಾಗ್ರಾಮಲ್ಲಿ ಈ 40 ಆ್ಯಂಡ್ ಎಬೋವ್ ಇರೋ ಲೇಡೀಸ್ ಮತ್ತು ಮೆನ್ನಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ. ಮಾಡಿ ಅವರು ಮೀಟ್ ಆಗೋಣ, ಫ್ರೆಂಡ್ಸ್ ಆಗೋಣ ಅಂಥೇಳಿ ರಿಲೇಷನ್ಶಿಪ್ನ ಕ್ರಿಯೇಟ್ ಮಾಡಿ, ಜೊತೆಗೆ ಅದು ನೆಕ್ಸ್ಟು ಮನಿ ಎಕ್ಸ್ಟಾರ್ಟ್ ಮಾಡ್ತಿದ್ದಾರೆ. ನೀನೇನಾದ್ರು ದುಡ್ಡು ಕೊಟ್ಟಿಲ್ಲ ಅಂತ ಅಂದರೆ ನಿಮ್ಮ ಮನೇಲಿ ಬಂದು ಹೇಳ್ತೀನಿ ಅಂತ ಹೇಳೋದು. ಈವನ್ ಇನ್ಫ್ಯಾಕ್ಟ್ ಗಂಡು ಮಕ್ಳಿಗೂ ಹಾಗೆ ಮಾಡ್ತಿದ್ದಾರೆ. ನೀನು ನನ್ನ ಫೋನ್ ತೆಗ್ದಿಲ್ಲ ಅಂದರೆ ನೀನು ಹೆಂಡ್ತಿಗೆ ಹೇಳೋದು ಅಂತ. ತುಂಬ ಜನ ಹೇಳ್ಕೊಂಡಿಲ್ಲ ಅದನ್ನು. ದಯಮಾಡಿ ನಿಮ್ಮ ಫ್ರೆಂಡ್ಸ್ ಹತ್ರ, ನಿಮ್ಮ ಫ್ಯಾಮಿಲಿ ಹತ್ರ ಈ ವಿಷಯನ ಡಿಸ್ಕಸ್ ಮಾಡಿ. ಸುಮಾರು ಈ ಥರ ಕೇಸಸ್ ಆಗಿದೆ. ಎಕ್ಸಾಂಪಲ್ ಹೇಳಬೇಕಂದ್ರೆ, ಸಿನ್ಸ್ ನಾನು ತುಂಬ ಟ್ರಾನ್ಸ್ಪರೆಂಟಾಗಿ ನನ್ನ ವಿಷಯನ ಹೇಳ್ಕೊಳ್ಳೋದ್ರಿಂದ, ನಾನು ಲಾಸ್ಟ್ ವೀಕ್ ನನಗೆ ಈ ಥರದ್ದೊಂದು ಮೆಸೇಜ್ ಬಂದಿತ್ತು. ಸೇಮ್ ಮೆಸೇಜು, ಹಾಯ್ ಗುಡ್ ಮಾರ್ನಿಂಗ್, ನೀನು ನೋಡಿದ್ರೆ ನನಗೆ ದಿನ ಎಲ್ಲ ಚೆನ್ನಾಗಿರುತ್ತೆ, ಆ ಥರ ಒಂದು ಮೆಸೇಜ್ ಬಂದಿತ್ತು. ಸೇಮ್ ಅದೇ ಥರ ಮೆಸೇಜು ನನ್ನ ಜಿಮ್ ಮೆಂಬರು, ನನ್ನ ಫ್ರೆಂಡ್ ಒಬ್ರಿಗೆ ಅದೇ ಥರ ಮೆಸೇಜ್ ಬಂದಿತ್ತು. ಅವ್ರು ಹೇಳಿದ್ರು, ನಾನು ಟ್ರಾನ್ಸ್ಪರೆಂಟಾಗಿ ಹೇಳ್ಕೊಂಡಿದ್ದಕ್ಕೆ ಆ ಥರ ಮೆಸೇಜ್ ಬಂದಿದೆ. ಇಲ್ಲಾಂದರೆ ಎಷ್ಟೋ ಜನ ಬರೀ ನಮಗೋಸ್ಕರ ಯಾರೋ ಮೆಸೇಜ್ ಮಾಡ್ತಿದ್ದಾರೆ ಅಂತ ಹೇಳಿ ಆ ಥರ ಟ್ರ್ಯಾಪಿಗೆ ಸಿಗಾಕೊತಾರೆ. ಈವನ್ ಇಫ್ ಯು ಡೋಂಟ್ ಹ್ಯಾವ್ ಫ್ರೆಂಡ್ಸ್, ಇಟ್ ಈಸ್ ಓಕೆ. ಈವನ್ ಇಫ್ ಯು ಫೀಲ್ ಲೋನ್ಲಿ, ಇಟ್ ಈಸ್ ಓಕೆ. ಈ ಥರ ಪ್ರಾಬ್ಲಮ್ಗಳಿಗೆ ಸಿಕ್ಕಾಕೋಬೇಡಿ. ಅದೇ ಈ ವಿಡಿಯೋ ಮಾಡ್ತಿರೋ ಉದ್ದೇಶ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ.